ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಮಾವಿನ ಹಣ್ಣಿನ ಸಾರು ಮಾಡ್ತಾ ಇದ್ದೇನೆ ನಾನು ಮಂಗಳೂರು ಶೈಲಿಯಲ್ಲಿ. ದಿಢೀರ್ ಅಂತ ಮಾಡ್ಬೋದು. ಇದು ನಿಮಗೆ ಮನೆಯಲ್ಲಿ ಎಂತ ಮಾಡೋದು ಅಂತ ಗೊತ್ತಿರೋದಾಗ ಉಂಟಲ್ಲ, ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕಂತ ಅನಿಸಿದರೆ ಮಾವಿನ ಹಣ್ಣಿದ್ರೆ ಆಯಿತು ನೋಡಿ, ಈ ಥರ ದಿಢೀರ್ ಅಂತ ಮಾಡ್ಬೋದು ನೋಡಿ. ತಕ್ಷಣದಲ್ಲಿ ಮಾಡುವಂತಹ ರೆಸಿಪಿ, ಅರ್ಜೆಂಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ನಮ್ಮ ಮನೆಯಲ್ಲೇ ಆದ ಮಾವಿನ ಹಣ್ಣು. ಇದನ್ನು ಕಾಡು ಮಾವಿನ ಹಣ್ಣು ಅಂತ ಹೇಳ್ತಾರೆ, ವೈಲ್ಡ್ ಮ್ಯಾಂಗೋ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರ್ತದೆ, ಸ್ವಲ್ಪ ಹುಳಿ ಹುಳಿಯಾಗಿ, ಸ್ವಲ್ಪ ಸಿಹಿ ಸಿಹಿಯಾಗಿ, ತುಂಬ ಸೂಪರ್ ಆಗಿರ್ತದೆ. ಇದರದೊಂದು ಸಾರು ಮಾಡ್ತಾ ಇದ್ದೇನೆ ಮಂಗಳೂರು ಶೈಲಿಯಲ್ಲಿ. ಮಾವಿನ ಹಣ್ಣಿನ ಸಾರು ಮಾಡೋದು ಹೇಗೆ ಅಂತ, ಮಾವಿನ ಹಣ್ಣಿನ ಕರಿ ಅಂತ ಕೂಡ ಹೇಳ್ಬೋದು. ಹೇಗೆ ಮಾಡೋದಂದು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಮಾವಿನ ಹಣ್ಣು ನೋಡಿ, ಇಷ್ಟು ಮಾವಿನ ಹಣ್ಣು ಉಂಟು. ಇದು ಕ್ಲೀನ್ ಎಲ್ಲ ಮಾಡಿ ನಾನು ಇದರ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೇನೆ ನೋಡಿ. ಸಿಪ್ಪೆ ಎಲ್ಲ ತೆಗೆದು ಅದರ ಸಿಪ್ಪೆಯನ್ನು ಕೂಡ ಚೆನ್ನಾಗಿ ಕಿವಿಚಿ, ನೀರು ಹಾಕಿ ಕಿವಿಚಿ ತೆಗಿಬೇಕು. ಅದರ ನೀರು ಕೂಡ ಇದಕ್ಕೆ ಹಾಕಬೇಕು. ಈಗ ಮಾವಿನ ಹಣ್ಣನ್ನು ನೋಡಿ ಚೆನ್ನಾಗಿ ಕಿವಿಚ್ತಾ ಇದ್ದೇನೆ ನಾನು. ಈ ಥರ ಕಿವಿಚೋದ್ರಿಂದ ಅದರ ರಸ ಎಲ್ಲ ಬಿಟ್ಕೊಳ್ತದಲ್ಲ ನೀರಲ್ಲಿ, ತುಂಬ ಚೆನ್ನಾಗಿರ್ತದೆ. ಕೈಯೆಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿ ಕಿವಿಚಬೇಕು ನೋಡಿ. ಈಗ ಇದಕ್ಕೆ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿ ನೋಡಿ. ಬೆಲ್ಲ ನೋಡಿ, ಇಷ್ಟು ದೊಡ್ಡ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ನಿಮಗೆ ಸಿಹಿಗೆ ನೋಡಿಕೊಂಡು ಬೆಲ್ಲ ಹಾಕಿದರೆ ಆಯಿತು. ನೀರು ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಹಾಕಿದರೆ ಆಯಿತು. ನೀರು ನಿಮಗೆ ಪ್ರಮಾಣ ನೋಡಿಕೊಂಡು ಹಾಕಿದರೆ ಆಯಿತು. ಇದನ್ನು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ನಾನು ಅದನ್ನು ಚೆನ್ನಾಗಿ ಕಿವಿಚಿದ್ದೇನಲ್ಲ, ಅದು ರಸ ಎಲ್ಲ ಉಂಟಲ್ಲ ಪುನಃ ಮಾವಿನ ಹಣ್ಣಿಗೆ ಹೇಳ್ಕೊಳ್ತದೆ. ಕುದಿದಾಗುವಾಗ ಪುನಃ ಚೆನ್ನಾಗಿ ಹೇಳ್ಕೊಳ್ತದೆ. ತುಂಬ ಸೂಪರ್ ಆಗಿರ್ತದೆ. ಬೆಲ್ಲ ಉಪ್ಪು ಎಲ್ಲ ಉಂಟಲ್ಲ ಚೆನ್ನಾಗಿ ಅದಕ್ಕೆ ಹೇಳ್ಕೊಂಡು ತುಂಬ ಸೂಪರಾಗಿ ಬರ್ತದೆ. ಸಿಹಿ ಸಿಹಿ ಹುಳಿ ಹುಳಿಯಾಗಿ ಮಾವಿನ ಹಣ್ಣು ತುಂಬ ಚೆನ್ನಾಗಿರ್ತದೆ ನೋಡಿ. ಚೆನ್ನಾಗಿ ಕುದಿತಾ ಉಂಟು ನೋಡಿ. ಒಮ್ಮೆ ಟ್ರೈ ಮಾಡಿ ನೋಡಿ ಇದು ರೆಸಿಪಿ. ನೀವೇ ಹೇಳ್ತೀರಿ ತುಂಬ ಹೇಗೆ ಬರ್ತದೆ ಅಂತ ಹೇಳಿ. ತುಂಬ ಸಖತ್ತಾಗಿರ್ತದೆ ನೋಡಿ. ಚೆನ್ನಾಗಿ ಕುದಿತಾ ಉಂಟು, ಚೆನ್ನಾಗಿ ಕುದಿಬೇಕಿದು ನೋಡಿ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ, ಚೆನ್ನಾಗಿ ಕುದಿದಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೇನೆ ನೋಡಿ. ಒಗ್ಗರಣೆ ಮಾಡಲಿಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಉದ್ದಿನಬೇಳೆ, ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ. ಉದ್ದಿನಬೇಳೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ. ಗುಂಟೂರು ಮೆಣಸು, 7 ಗುಂಟೂರು ಮೆಣಸು ತಗೊಂಡಿದ್ದೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಖಾರ ಮೆಣಸಿದು, ಊರ ಮೆಣಸು ಅಂತ ಹೇಳ್ತೇವೆ ನಾವು. ಇದನ್ನು ಚೆನ್ನಾಗಿ ಕಟ್ ಮಾಡಿ ನೋಡಿ ಇದಕ್ಕೇ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಮತ್ತೊಂದು 4 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೇನೆ. ಈ ಬೆಳ್ಳುಳ್ಳಿ ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಬೇಯಬೇಕು. ಅದರ ಫ್ಲೇವರ್ ಬಿಡ್ತದಲ್ಲ, ತುಂಬ ಸಖತ್ತಾಗಿರ್ತದೆ. ಚೆನ್ನಾಗಿ ನೀವು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಇದು ಮಾಡಬೇಕು. ನಿಮಗೆ ಇಂಗಿದ್ರೆ ಈ ಟೈಮಲ್ಲಿ ಸ್ವಲ್ಪ ಇಂಗಿನ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಇಂಗು ನೀವು ಮಾವಿನ ಹಣ್ಣು ಬೇಯಿಸುವಾಗ ಸ್ವಲ್ಪ ಕಲಸಿ ಕೂಡ ಹಾಕ್ಕೊಳ್ಬೋದು. ಇಂಗು ಫ್ಲೇವರ್ ಇದ್ದರೆ ಅದು ಕೂಡ ಒಳ್ಳೆಯದಾಗ್ತದೆ. ನಾನು ಹಾಕಲಿಲ್ಲ ಇಂಗು ನೋಡಿ. ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ನಾನು ಇದನ್ನು ಒಗ್ಗರಣೆಯನ್ನು ಮಾವಿನ ಹಣ್ಣಿಗೆ ಹಾಕ್ತಾ ಇದ್ದೇನೆ ನೋಡಿ. ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ನೋಡಿ ಮಾವಿನ ಹಣ್ಣಿನ ಸಾರು. ಮಂಗಳೂರು ಶೈಲಿಯಲ್ಲಿ, ಮಂಗಳೂರಲ್ಲಿ ಹೆಚ್ಚಾಗಿ ಮಾಡ್ತಾರೆ ಈ ಥರ. ತುಂಬ ಚೆನ್ನಾಗಿರ್ತದೆ. ನಿಮಗೆ ಏನು ಬೇಕಂತ ಇಲ್ಲ, ಈ ಒಂದು ಸಾರಿದ್ರೆ ಉಂಟಲ್ಲ ಅನ್ನಕ್ಕೆ, ನಿಮಗೆ ಬೇರೆ ಏನು ಮೀನು ಏನು ಬೇಕಂತ ಇಲ್ಲ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ.